ದೊಡ್ಡಾಲತ್ತೂರು ಗ್ರಾಮಕ್ಕೆ ಫಸ್ಟ್ ಟೈಮ್ ಬಂದಿದ್ದೇನೆ. ಇದು ಹನ್ನೂರು ತಾಲೂಕು ಅಂತ ಗೊತ್ತಾಯಿತು ನನಗೆ. ಆದರೆ ಈ ಕ್ಷೇತ್ರದ ಒಂದು ಇದರ ಹಿನ್ನೆಲೆ ಆಗಲಿ ಅಥವಾ ಇದರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ನನಗೆ ಬೆಟ್ಟದ ಶಂಕರಪ್ಪನವರು ಹಾಗೋ ನನ್ನ ಒಂದು ಸಂಪರ್ಕ ಮಾಡಿ ಮನೆಗೆ ಬಂದರು. ಸೊ ಆವಾಗ ಗೊತ್ತಾಯಿತು ನನಗೆ ಈ ಕ್ಷೇತ್ರದ ಒಂದು ಮಹಿಮೆ ಇರುತ್ತೆ. ಅದು ಏನು ಅಂತ ಕೇಳಿದೆ. ಸೊ ಮದುವೆ ಆದಮೇಲೆ ಭಾಳಷ್ಟು ಸುಮಾರು ವರ್ಷಗಳಿಂದ ಮಕ್ಕಳಾಗಿರಲ್ಲ. ಸೊ ಇಂಥವ್ರಿಗೆಲ್ಲ ಭಾಳ ಒಂದು 8 ವರ್ಷ 10 ವರ್ಷ ಆದರೂ ಕೂಡ ಮಕ್ಕಳಾಗಿರಲ್ಲ ಪಾಪ. ಅವ್ರ ಮನಸ್ಸಲ್ಲಿ ಒಂದು ಕೊರತೆ ಅನ್ನೋದು ಇರುತ್ತೆ ಅಂತ ಹೇಳಿದೆ. ಸೊ ಇದು ಬಂದು ಸಿದ್ದಪ್ಪಾಜಿ ಹತ್ರ ಒಂದು ಆಶೀರ್ವಾದ ತೊಗೊಂಡು ಒಂದು ಮನಸ್ಸಲ್ಲಿ ಒಂದು ಹರಕೆ ಮಾಡ್ಕೊಂಡ್ರೆ ಎಲ್ಲ ಎಷ್ಟೋ ನೂರಾರು ಸಾವಿರಾರು ಇದಕ್ಕೆ ಜನಗಳಿಗೆ ಅನುಕೂಲ ಆಗಿದೆ, ಮಕ್ಕಳಾಗಿದೆ ಅಂತ ಹೇಳಿದ್ರು ನನಗೆ. ನನಗೆ ಈ ಕ್ಷೇತ್ರದ ಬಗ್ಗೆನೇ ನನಗೆ ಗೊತ್ತಿಲ್ಲ. ನನಗೆ ಶಾಕ್ ಆಯಿತು ನನಗೆ ಕೇಳಿದ ತಕ್ಷಣ. ಇಂಥ ಒಂದು ಕ್ಷೇತ್ರ ಇದೆಯಾ ಅಂತ ಹೇಳಿದ್ದೆ. ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರ್ತೀನಿ. ನಾನು ಸುಮಾರು ಸಲ ಹೋಗಿದ್ದೀನಿ. ಬಟ್ ಈಗ ಸ್ವಲ್ಪ ಗ್ಯಾಪ್ ಆಗಿದ್ದವು, ನೋಡೋಕ್ಕಾಗಿದ್ದವು ಸುಮಾರು ವರ್ಷಗಳಿಂದ. ಅದೇನೋ ನೋಡಿ, ಇವರು ಶಂಕರಪ್ಪನವ್ರು ನಮ್ಮ ಮನೆಗೆ ಬಂದರು. ಮನೆ ಬಂದು ಕರೆದಿದ್ದಕ್ಕೂ ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ. ಬಂದಿಲ್ಲ ಸಿದ್ದಪ್ಪಾಜಿ. ನಾನು ಫಸ್ಟ್ ಟೈಮ್ ನಾನು ಸಿದ್ದಪ್ಪಾಜಿ ಬಗ್ಗೆ ನಾನು ಕೇಳ್ಪಟ್ಟಿದ್ದೆ ನಾನು. ಬಟ್ ಇದು ಇತಿಹಾಸ ನನಗೆ ಗೊತ್ತಿರಲಿಲ್ಲ. ಸೊ ಹೀಗಾಗಿ ಸಿದ್ದಪ್ಪಾಜಿ ಆಶೀರ್ವಾದ ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಇದು ನನ್ನ ಪರಿಚಯ ಇರೋರಿಗೆ ಎಲ್ಲರಿಗೂ ನಾನು ಈ ಕ್ಷೇತ್ರದ ಮಹಿಮೆನ ಹೇಳಿ ಎಲ್ರಿಗೂ ಒಂದು ಅನುಕೂಲ ಆಗಲಿ, ಒಳ್ಳೇದಾಗಲಿ ಅನ್ನೋದು ಮನೋಭಾವದಿಂದ ನಾನು ಮತ್ತೊಂದು ಸಲ ನಮ್ಮ ಶಂಕರಪ್ಪನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.